ಕನಕ, ಇನ್ನು ಎಷ್ಟು ದಿವಸ ಅಂತ ನಿಮ್ಮ ಚಿಕ್ಕಮ್ಮಂಗೆ ಸುಳ್ಳು ಹೇಳ್ಕೊಂಡ್ ಬರ್ತೀಯಾ? ಅವಳು ಕಾಟನ ಸಹಿಸಕ್ಕಾಗ್ತಾ ಇಲ್ಲ. ಇಲ್ಲ ರೀ, ಪ್ರಿಯಾ ಖಂಡಿತ ಸುಧಾರಿಸ್ತಾಳೆ, ಆ ನಂಬಿಕೆ ನನಗಿದೆ. ಕನಕ, ನಿನಗೆ ಕಾಣ್ತಿರೋದು ಬರೀ ಅವಳ ನಗು ಮುಖ ಮಾತ್ರ, ಆದ್ರೆ ನನಗೆ ಕಾಣ್ತಿರೋದು ಬರೀ ಮುಖವಾಡ. ಆ ಮುಖವಾಡದಿಂದ ಒಬ್ಬಳು ದೊಡ್ಡ ರಾಕ್ಷಸಿ ಇದ್ದಾಳೆ. ಇಲ್ಲ ರೀ, ಕೆಲವು ಸರಿ ನಮ್ಮಿಂದಾನು ತಪ್ಪಾಗತ್ತೆ. ಪ್ರಿಯಾ ಈ ಮನೆಗೆ ಹೊಸದಾಗಿ ಬರ್ತಾಳೆ, ಅವಳಿಗೊಂದು ಹೊಸತನನ ಕಲ್ಪಿಸ್ಕೊಡ್ಬೇಕು ಅಂತ ನನಗೂ ಹೊಳಿಲಿಲ್ಲ. ಅಂಥದ್ದೊಂದು ನಿರೀಕ್ಷೆ ಯಾರಿಗಾದ್ರೂ ಇರತ್ತೆ ಅಲ್ವಾ? ಕನಕ ಕನಕ, ನೀನ್ ಯಾವಾಗ್ಲೂ ಅವಳ ಪರ ವಹಿಸ್ಕೊಂಡೆ ಮಾತಾಡ್ತೀಯ. ಅವಳಿಗೇನ್ ಕಮ್ಮಿ ಆಗಿರೋದಿಲ್ಲಿ? ಹಾಗಲ್ಲ ರೀ, ಅವಳು ಈ ಮನೆಗೆ ಬಂದು ಹೋಗಿ ಮಾಡ್ತಾ ಇದ್ಲು ಅಂತ ನಾವೆಲ್ಲ ತುಂಬಾ ಹಗುರವಾಗಿ ವರ್ತಿಸ್ಬಿಟ್ವಿ. ಅವಳು ಈ ಮನೆಗೆ ಹಳಪಲಾಗಿ ಉಳಿದ್ಬಿಟ್ಟಿದ್ದಾಳೆ ಅಂದ್ಕೊಂಡಿದ್ವಿ. ಒಂದು ಹೊಸ ವಾತಾವರಣ ಕಲ್ಪಿಸ್ಕೊಡೋ ಪ್ರಯತ್ನನೇ ಮಾಡಲಿಲ್ಲ. ಅವಳು ಸುಖದ ಸುಪ್ಪತ್ತಿಗೆಲ್ಲಿ ಬೆಳೆದವಳು. ಸಹಜವಾಗಿ ಅವಳಿಗೆ ಆಸೆ ಕನ್ಸ್ಕೊಂಡಿರತ್ತಲ್ವಾ? ಕನಕ, ಇದು ಬರೀ ನೀನ್ ಅನ್ಕೊಂಡಿರೋದಷ್ಟೇ. ಅವಳ ಆಸೆ ಕನ್ಸ್ಗಳನ್ನ ನಾವು ಈಡೇರಿಸಲಿಲ್ಲ ಅಂತ ನೀನೇ ಸ್ವಲ್ಪ ಯೋಚನೆ ಮಾಡು. ಇಲ್ಲಿವರೆಗೂ ಅವಳು ಏನೇನು ಅನ್ಕೊಂಡಿದ್ಲೋ ಅದನ್ನೆಲ್ಲ ಹಠದಿಂದನಾದ್ರೂ ಸಾಧಿಸಿದಾಳೆ. ಇಷ್ಟ ಇರ್ಲಿ ಬಿಡ್ಲಿ, ಎಲ್ಲರೂ ಅವ್ರ ತಾಳೆ ತಕ್ಕಂಗೆ ಕುಣಿತಾ ಇದ್ದಾರೆ. ಅಮ್ಮ ಕೂಡ ಒಂದು ಮಾತಾಡ್ತಿಲ್ಲ. ಏನಾದ್ರೂ ಹೇಳಿದ್ರೆ ಅವಳು ಕೇಳ್ತಾನೂ ಇಲ್ಲ. ಸಾಲದಕ್ಕೆ ಅದೃಷ್ಟ ಬೇರೆ ಅವಳ ಕಡೆನೇ ಇದೆ. ಅಂದ್ರೆ ಈಗ ನೋಡು, ಅಮ್ಮನೂ ಮನೇಲಿಲ್ಲ, ನಾವೆಲ್ಲ ಅವಳಿಗೆ ಲೆಕ್ಕಕ್ಕೆ ಇಲ್ಲ. ಅವಳು ಆಡಿದ್ದೆ ಆಟ, ಹೂಡಿದ್ದೆ ಲಗ್ಗೆ ಅನ್ನೋ ಥರ ಆಗಿದೆ. ಇಲ್ಲ ರೀ, ಪ್ರಿಯಾ ನಿಧಾನಕ್ಕೆ ತಿದ್ಕೋತಾಳೆ. ಅವಳು ಈ ಮನೆಗೆ, ಇಲ್ಲಿ ಜನಕ್ಕೆ ಖಂಡಿತ ಹೊಂದ್ಕೋತಾಳೆ. ನೆವರ್. ಅವಳು ನಮಗೆಲ್ಲ ಹೊಂದ್ಕೊಳ್ಳಲ್ಲ, ನಮ್ಮನ್ನೆಲ್ಲ ಅವಳಿಗೆ ಹೊಂದ್ಕೊಳ್ಳೋಕೆ ಮಾಡ್ತಾಳೆ. ಒಂದಿನ ಶ್ರೀಕಾಂತನ ತಲೆನೂ ಕೆಡಿಸ್ತಾಳೆ. ಕನಕ, ನಾವು ಎಚ್ಚರಿಕೆಯಿಂದ ಇರದೆ ಹೋದ್ರೆ ಈ ಮನೆಯಲ್ಲಿ ಅನಾಹುತಗಳ ಸರಮಾಲೆನೇ ನಡೆಯುತ್ತೆ. ಜ್ಞಾಪಕದಲ್ಲಿಟ್ಕೋ. ಹಾಯ್, ಗುಡ್ ಮಾರ್ನಿಂಗ್ ಪ್ರಿಯಾ. ವೆರಿ ಗುಡ್ ಮಾರ್ನಿಂಗ್. ಜಾಗಿಂಗ್ ಎಲ್ಲ ಮುಗೀತಾ? ಓ ಯಾಸ್, ಇವತ್ತು 2 ಕಿಲೋಮೀಟರ್ ಹೋಗಿದ್ದೆ. ಕೊಬ್ಬು ಕರಗಬೇಕು ಅಂದ್ರೆ 4 ಕಿಲೋಮೀಟರ್ ಓಡಬೇಕು. ಅಂದ್ರೆ ಪಾಪ ಅತ್ತೇನೂ ಇಲ್ಲ, ಅವ್ರು ಸೆರೆ ಹಿಡ್ಕೊಂಡು ಸುತ್ತಿದ್ರೆ ಸ್ವಲ್ಪ ಕೊಬ್ಬಾದ್ರೂ ಕರಗ್ತಿತ್ತೇನೋ. ತಗೋ ಪ್ರಿಯಾ. ಯಾಕೆ ಹಾಗಂತಿದ್ಯಾ? ಇವ್ರಿಗೆ ಬೇಜಾರಾಗಲ್ವಾ? ಅಯ್ಯೋ, ನಾನೇನು ಅನ್ಬಾರ್ದಂದೆ. ಕೊಲೆಸ್ಟ್ರಾಲ್ ಒಳ್ಳೇದಲ್ಲ, ಕರಗಿಸೋದು ಒಳ್ಳೇದು ಅಂದೆ. ಅಕ್ಕ ತಮ್ಮನ್ಗೆ ತುಂಬಾ ಅಟ್ಯಾಚ್ಮೆಂಟು. ಅತ್ತೆ ಊರಲ್ಲಿಲ್ದೆ ಬೋರ್ ಹೊಡಿತಾ ಇತ್ತಲ್ವಾ, ಅದಕ್ಕೆ ಫ್ರೀ ಆಗಿದ್ರೆ ನನ್ನ ಜೊತೆ ಶಾಪಿಂಗ್ ಬರ್ತೀರೇನೋ ಅಂತ ಕೇಳ್ತಾ ಇದ್ದೆ ಅಷ್ಟೇ. ಅದನ್ನೇ ತಪ್ಪಾಗಿ ತಿಳ್ಕೊಂಡ್ರ ಅಣ್ಣ? ಚೇಚೆ, ಹಾಗೇನಿಲ್ಲ. ಹಾಗಿದ್ರೆ ನನ್ನ ಜೊತೆ ಶಾಪಿಂಗ್ ಕಂಪ್ನಿ ಕೊಡ್ತೀರಾ ಅಲ್ವಾ? ಓ ಯಸ್, ಅದಕ್ಕೇನಂತೆ. ಈಗಲೇ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಬಂದ್ಬಿಡ್ತೀನಿ. ಪ್ರಿಯಾ, ಶ್ರೀಕಾಂತ್ ಅವ್ರನ್ನ ನಿನ್ನ ಜೊತೆ ಕರ್ಕೊಂಡು ಹೋಗ್ಬೋದಲ್ವಾ? ಅವ್ರಿಗಿಲ್ಲಿದೆ ಪುರ್ಸೊತ್ತು. ಅವರು ಆಫೀಸ್ಗೆ ಹೊರಡೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಏನು, ಶ್ರೀಕಾಂತ್ ಅವ್ರ ಆಫೀಸಿಗೆ ಹೊರಟಿದ್ದಾರಾ?
ಶ್ರೀಕಾಂತ್, ನಿಮ್ಗೆ ಹೆಂಡತಿ ಪಕ್ಕದಲ್ಲಿದ್ರು ಬುಕ್ಕೆ ಇಂಪಾರ್ಟೆಂಟಾ? ಅದು ನನ್ನ ಅಭ್ಯಾಸ. ಮೊದಲಿಂದಾನು ಹೆಂಡತಿ ಪಕ್ಕದಲ್ಲಿರ್ಲಿಲ್ವಲ್ಲ. ಹೀಗೆ ಎಷ್ಟು ದಿನ ಅಂತ ಕತೆ ಬುಕ್ ಓದ್ಕೊಂಡು ಕಾಲ ಕಳಿತೀರಾ? ಪ್ರಿಯಾ, ಯಾಕೆ ಕೇಳ್ತಿದ್ಯಾ? ಶ್ರೀಕಾಂತ್, ನಾನೇನೋ ಇಂಥ ರೂಮ್ ಬೇಕಂತ ಹೇಳ್ದೆ, ಆದ್ರೆ ನೀವಾಗೆ ಇಂಥ ರೂಮಲ್ಲಿ ಯಾಕೆ ಇರಕ್ಕಾಗ್ಲಿಲ್ಲ ಗೊತ್ತಾ? ಪ್ರಿಯಾ, ಅದ್ರಲ್ಲಂತ ತಲೆ ಹೋಗೋ ಕಾರಣ ಏನಿದೆ? ಅಣ್ಣ ಆಫೀಸ್ಗೆ ಹೋಗಿ ಬರ್ತಾ ಸುಸ್ತಾಗಿರುತ್ತೆ. AC ಅಟ್ಯಾಚ್ ಬಾತ್ರೂಮ್ ಅಂತ ಇದ್ರೆ ಅವನಿಗೆ ಅನುಕೂಲ ಅಲ್ವಾ? ಅದಕ್ಕೆ ಅವ್ನು ಇಲ್ಲಿರ್ತಿದ್ದ. ನೋಡಿದ್ರ ನೀವೇ ಬಾಯ್ ಬಿಟ್ರಿ. ಕೆಲ್ಸಕ್ಕೆ ಹೋಗೋರಿಗೆ ಮಾತ್ರ ಲಕ್ಸುರಿ, ನಿಮಗ್ ಮಾತ್ರ ಗುಜುರಿ. ಪ್ರಿಯಾ, ನೀನೇನು ಹೇಳ್ತಿದ್ಯಾ? ನನ್ಗೆ ಅರ್ಥ ಆಗ್ತಾ ಇಲ್ಲ. ಶ್ರೀಕಾಂತ್, ನಿಮ್ಗೂ ಒಂದು ಕೆಲಸ ಡೆಸಿಗ್ನೇಷನ್ ಇದ್ರೇನೆ ಜನ ನಿಮ್ಗೆ ಬೆಲೆ ಕೊಡೋದು. ಇಲ್ಲ ಅಂದ್ರೆ ನಿಮ್ಮನ್ನ ಕಾಲ್ ಕಸಕ್ಕಿಂತ ಕಡಿಯಾಗಿ ನೋಡ್ತಾರೆ. ನಿಮ್ಗಿಲ್ಲಿ ಯಾವ ಅಧಿಕಾರನೂ ಇಲ್ಲ. ನಿಮ್ ಮಾತ್ ಯಾರು ಕೇಳಲ್ಲ. ಅಷ್ಟೇ ಅಲ್ಲ, ನಮ್ ನೀಡ್ಸ್ಗೆ ನಾವು ಬೇರೆಯವ್ರ ಮುಂದೆ ದೇಹಿ ಅಂತ ಕೈ ಚಾಚಬೇಕಾಗತ್ತೆ. ಅವ್ರೇನೋ ಧರ್ಮಕ್ಕೆ ನಮಗ್ 4 ಕಾಸು ಕೊಡೋ ತರ ಆಡ್ತಾರೆ. ಪ್ರಿಯಾ, ಈಗ ನಮ್ಮನ್ನ ಯಾರು ಆ ಥರ ಇಲ್ ಟ್ರೀಟ್ ಮಾಡಿದ್ದಾರೆ? ಶ್ರೀಕಾಂತ್, ನಮ್ಮ ಮುಂದೆ ಯಾರೂ ಆ ರೀತಿ ಮಾತಾಡಲ್ಲ. ಆದ್ರೆ ಅವ್ರ ವರ್ತನೆಯಲ್ಲಿ ತಾತ್ಸಾರ, ತಿರಸ್ಕಾರ ಎದ್ದು ಕಾಣತ್ತೆ. ಶ್ರೀಕಾಂತ್, ನಿಮ್ಗೆ ಅವಮಾನ ಆಗೋದನ್ನ ನಾನು ಸಹಿಸಲ್ಲ. ಒಂದ್ ವೇಳೆ ನನಗೇನಾದ್ರೂ 10,000 ಬೇಕು ಅಂತ ಇಟ್ಕೊಳ್ಳಿ, ಆಗ ನಾನು ಹೋಗಿ ಯಾರನ್ನ ಕೇಳಿ? ಅಣ್ಣನ್ ಕೇಳು, ಇಲ್ಲ ಅದ್ಕೇನ್ ಕೇಳು. ಈ ಮಾತು ಹೇಳಿದ್ರೆ ನಿಮ್ಗೆ ನಾಚಿಕೆ ಆಗಲ್ವಾ? ನಾನು ಕೋಟಿಗಟ್ಲೆ ದುಡ್ಡನ್ನ ಟ್ರಾನ್ಸಾಕ್ಟ್ ಮಾಡಿದೀನಿ. ಚುಚ್ವಿ 10,000ಕ್ಕೋಸ್ಕರ ಆ ಕನಕನ ಮುಂದೆ ಹೋಗಿ ನನ್ನ ಕೈ ಒಡ್ಲಾ? ಒಂದ್ಸರಿ 10,000 ಓಕೆ. ಈ ತರ 10,000 ಅವ್ರು ಎಷ್ಟು ಸರಿ ಅಂತ ಕೊಡ್ತಾರೆ? ನಾವು ಸಂಪಾದನೆ ಮಾಡ್ತಾ ಇದೀವಿ, ಅವ್ರಿಗೆ ಯಾಕೆ ಕೊಡ್ಬೇಕು ಅಂತ ಅವ್ರಿಗೂ ಅನ್ಸಲ್ವಾ? ಇಷ್ಟಕ್ಕೂ ಗಂಡ ಅಂತ ನೀವಿರುವಾಗ ನಾನು ಬೇರೆಯವ್ರ ಮುಂದೆ ಹೋಗಿ ಕೈ ಒಡ್ಡಿದ್ರೆ ನಿಮ್ ಮರ್ಯಾದೆ ಏನಾಗತ್ತ ಹೇಳಿ? ನಾನು ದೇಹ ಹಿಡಿ ಮಾಡ್ಕೊಂಡು ಕೈ ಚಾಚಬೇಕು ತಾನೆ? ನಾಳೆ ನಮಗೂ ಮಕ್ಕಳು ಮರಿ ಆಗತ್ತೆ, ನಮ್ದೇ ಆದ ಆಸೆ ಆಕಾಂಕ್ಷೆಗಳಿರತ್ತೆ. ಪೈಸೆಗೂ ಇನ್ನೊಬ್ರ ಹತ್ರ ಹೋಗಿ ಕೈ ಚಾಚೋಕ್ಕಾಗತ್ತಾ? ಪ್ರಿಯಾ, ಈಗ ಅದಕ್ಕೆ ಏನ್ ಮಾಡ್ಬೇಕು ಅಂತ್ಯ? ನೋಡಿ, ನೀವು ಆಫೀಸ್ಗೆ ಹೋಗ್ಬೇಕು, ಕಂಪ್ನಿ ವ್ಯವಹಾರದಲ್ಲಿ ಇನ್ವಾಲ್ವ್ ಆಗ್ಬೇಕು, ಕೋಟಿ ದುಡಿಬೇಕು ಶ್ರೀಕಾಂತ್. ಪ್ರಿಯಾ, ನಾನು ಅಲ್ಲಿ ಹೋಗಿ ದುಡಿಯೋ ಅವಶ್ಯಕತೆ ಏನಿದೆ? ಅವಿ ಎಲ್ಲ ನೋಡ್ಕೋತಾ ಇದ್ದಾನಲ್ಲ. ಹಕ್ಕು ಚಲಾಯಿಸಿದಾಗ ಮಾತ್ರ ಅದ್ರ ಬೆಲೆ ಏನು ಅಂತ ಗೊತ್ತಾಗೋದು. ನೀವ್ ಹೀಗೆ ಇದ್ರೆ ನಿಮ್ಗೆ ಕೊಡ್ತಿರೋ ಮರ್ಸಿ ಅಮೌಂಟ್ ಇದೆಲ್ಲ 6 ಕಾಸು ನಿಮ್ಗೆ ಅದೇ ದೊಡ್ಡದು ಅನ್ಸ್ಬಿಡತ್ತೆ. ಶ್ರೀಕಾಂತ್, ನಿಮ್ಗೂ ಕಂಪ್ನಿ ವ್ಯವಹಾರದಲ್ಲಿ ಈ ಆಸ್ತಿಲಿ ಪಾಲಿದೆ ಅಲ್ವಾ? ಶ್ರೀಕಾಂತ್, ನಿಮ್ದು ದೊಡ್ಡ ಬಿಸ್ನೆಸ್ ಹೌಸ್, ಅಲ್ಲಿ ಕೋಟ್ಯಾಂತರ ರೂಪಾಯಿ ವ್ಯವಹಾರ ಇರುತ್ತೆ. ಎಲ್ಲ ಸರಿಯಾಗಿ ನಡೀತಿದೆ ಅಂತ ಏನ್ ಗ್ಯಾರಂಟಿ? ಅಲ್ಪ ತೃಪ್ತರು ಏನೂ ಸಾಧಿಸಕ್ಕಾಗಲ್ಲ. ಬಿಸ್ಕೆಟ್ಗೆ ಬಾಲ ಅಲ್ಲಾಡ್ಸಿದ್ರೆ ಅದು ಹುಲಿ ಆಗಕ್ಕಾಗತ್ತಾ? ಶ್ರೀಕಾಂತ್, ನೀವು ಚೆನ್ನಾಗಿರ್ಬೇಕು, ಇಂಡಿಪೆಂಡೆಂಟ್ ಆಗಿ ಬದುಕಬೇಕು, ಡಿಗ್ನಿಟಿಯಿಂದ ಇರಬೇಕು ಅನ್ನೋದೇ ನನ್ನ ಆಸೆ. ಅದಕ್ಕೋಸ್ಕರನೇ ನಾಳೆಯಿಂದ ನೀವು ಆಫೀಸ್ಗೆ ಹೋಗ್ಬೇಕು. ಹೌದು ಶ್ರೀಕಾಂತ್, ಆಫೀಸಲ್ಲಿ ಏನ್ ವ್ಯವಹಾರ ನಡೀತಿದೆ ಎಲ್ಲ ನಿಮ್ ಗಮನಕ್ಕೆ ಬರಬೇಕು. ಅದನ್ನೆಲ್ಲ ನೀವು ಕಂಟ್ರೋಲ್ಗೆ ತಗೋಬೇಕು. ಆಗ್ಲೇ ನನ್ ಗಂಡ ದುಡ್ಡು ಅನ್ನೋ ಅಧಿಕಾರ, ಸ್ವತಂತ್ರ ನನ್ಗಿರತ್ತೆ. ನಾನು 4 ಜನ ಮುಂದೆ ತಲೆ ಎತ್ತಿ ನಡಿಬಹುದು. ಅಲ್ಲಾಡ್ಸಿ ಉದುರದ ಹಣ್ಣು ತಿನ್ನೋದು ದೊಡ್ಡ ವಿಷಯ ಅಲ್ಲ. ನಾವೇ ಮರ ಹತ್ತಿ ಆರ್ಸಿ ಕಿತ್ತು ತಿನ್ಬೇಕು, ಆಗ್ಲೇ ಥ್ರಿಲ್ಲಿರೋದು. ಶ್ರೀಕಾಂತ್, ನಾಳೆಯಿಂದ ಆಫೀಸ್ಗೆ ಹೋಗ್ತೀರಾ ಅಲ್ವಾ? ಶ್ರೀ, ರೆಡಿನಾ? ರೆಡಿ.
ಅಕ್ಕ ಅಕ್ಕ ಏನ್ ಪ್ರಿಯಾ? ಅಕ್ಕ ನಾನು ಹೇಳಿರ್ಲಿಲ್ವಾ ಶ್ರೀ ಆಫೀಸ್ಗೆ ಹೋಗೋದಕ್ಕೆ ರೆಡಿ ಆಗ್ತಿದ್ದಾರೆ ಅಂತ. ನೋಡು ಹೇಗೆ ಟಿಪ್ ಟಾಪ್ ಆಗಿ ರೆಡಿಯಾಗಿ ಬಂದಿದ್ದಾರೆ. ಶ್ರೀಕಾಂತ್, ನೀವು ಆಫೀಸಿಗೆ ಹೋಗ್ತಾ ಇದ್ದೀರಾ? ಅವ್ರೆಲ್ಲಿ ಹೋಗ್ತಿದ್ರು, ನಾನೇ ಒತ್ತಾಯ ಮಾಡಿ ಹೊರಡ್ಸಿದ್ದೀನಿ ಅಲ್ವಾ ಶ್ರೀ? ಅಲ್ಲ ಶ್ರೀಕಾಂತ್, ಹೀಗೆ ಏಕಾಏಕಿ ಆಫೀಸಿಗೆ ಹೋಗೋ ಅಗತ್ಯನಾದ್ರೂ ಏನಿತ್ತು? ನೀವಿಬ್ರು ಹೊಸದಾಗಿ ಮದುವೆ ಆಗಿದ್ದೀರಾ, ಒಂದಷ್ಟು ದಿನ ಖುಷಿಯಾಗಿ ಓಡಾಡ್ಕೊಂಡಿರೋದನ್ನ ಬಿಟ್ಟು ಆಫೀಸಿಗೆ ಹೋಗ್ತಿದ್ದೀರಲ್ಲ. ಅದು ಅಲ್ಲದೆ ಹೀಗೆ ನೀವು ದಿಢೀರ್ನೆ ಆಫೀಸಿಗೆ ಹೊರಟ್ರೆ ನಿಮ್ಮ ಅಣ್ಣ ಏನು ಅಂದ್ಕೊಳ್ಳಲ್ಲ? ಅಯ್ಯೋ ಅದ್ಗೆ ನಾನೆಲ್ಲ ಆಫೀಸ್ಗೆ ಹೋಗ್ತಾ ಇದ್ದೀನಿ. ಅಂದ್ರೆ ನೀವು ಆಫೀಸಿಗೆ ಹೋಗ್ತಿಲ್ವಾ? ಯಾರು ಹೇಳಿದ್ ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ ಅಂತ? ಮತ್ ಪ್ರಿಯಾ ಹೇಳಿದ್ಲಲ್ಲ ನೀವು ಆಫೀಸಿಗೆ ಹೋಗೋಕೆ ರೆಡಿ ಆಗ್ತಿದ್ದೀರಾ ಅಂತ. ಅಯ್ಯೋ ಅಲ್ಲಿ ಹೋಗಿ ನಾನು ಏನು ಮಾಡೋದಿದೆ, ಎಲ್ಲ ಅಣ್ಣ ನೋಡ್ಕೋತಾ ಇದ್ದಾನಲ್ಲ. ನನ್ನ ಫ್ರೆಂಡ್ ಒಬ್ಬ ಸ್ಟೇಟ್ಸಿಂದ ಬರ್ತಾ ಇದ್ದಾನೆ, ಅವ್ನು ನೋಡೋದಕ್ಕೆ ಹೋಗ್ತಾ ಇದ್ದೀನಿ ಅಷ್ಟೇ. ಅಷ್ಟೇನಾ? ಮತ್ತೆ ಪ್ರಿಯಾ ನೀವು ಆಫೀಸಿಗೆ ಹೋಗ್ತಿದ್ದೀರಾ ಅಂತ ಹೇಳಿದ್ಲು. ಎಲ್ಲೋ ಜೋಕ್ ಮಾಡಿರಬೇಕು, ಅದನ್ನ ನೀವು ಹೌದು ಅಂತ ನಂಬಿದ್ದೀರಾ ಅಷ್ಟೇ ಅಲ್ವಾ ಪ್ರಿಯಾ? ಅಲ್ಲ ಶ್ರೀ, ಮತ್ ರಾತ್ರಿ ನನ್ನ ಹತ್ರ ಹೇಳಿದ್ರಿ ನಾಳೆ ಆಫೀಸ್ಗೆ ಹೋಗ್ತಾ ಇದ್ದೀನಿ ಅಂತ. ಓಹ್ ಅದಾ, ಸುಮ್ಮನೆ ತಮಾಷೆ ಮಾಡಿದ್ದು. ನೀನು ಅದನ್ನ ಸೀರಿಯಸ್ ಆಗಿ ತಗೊಂಡು ಅದಕ್ಕೆಗೂ ಹೇಳ್ಬಿಟ್ಟಿದ್ಯಾ? ಏನಿಯೋ, ಅದಕ್ಕೆ ನಾನು ಹೋಗಿ ಬರ್ತೀನಿ. ಬಾಯ್ ಬಾಯ್ ಪ್ರಿಯಾ. ರೀ ಬನ್ನಿ, ತಿಂಡಿ ತಿನ್ನಿ. ಕನಕ, ನಮ್ಮ ಶ್ರೀಕಾಂತ್ ಒಳ್ಳೆ ಕೆಲಸನೇ ಮಾಡ್ದ. ಅವನೆಲ್ಲಿ ಆ ಮಾಯಾವಿ ತಂತ್ರಕ್ಕೆ ಬಲಿಯಾಗ್ಬಿಡ್ತಾನೆ ಅಂತ ಗಾಬರಿ ಆಗೋಗಿದೆ ನೋಡು. ಏನ್ರಿ ನಿಮ್ಮ ಮಾತಿನ ಅರ್ಥ? ಕನಕ, ಶ್ರೀಕಾಂತ ಓದ್ ಮುಗಿಸಿ ಇಷ್ಟು ದಿನ ಆಯ್ತು. ಯಾವತ್ತಾರು ತಾನಾಗ್ ತಾನೇ ಆಫೀಸ್ ಕಡೆ ಬಂದಿದ್ದಾನ? ಇಲ್ಲ ವ್ಯವಹಾರಗಳ ಬಗ್ಗೆ ವಿಚಾರಿಸಿದಾನ? ಈಗ ಏಕಾಏಕಿ ಆಫೀಸಿಗೆ ಹೊರಡ್ತಾನೆ ಅಂದ್ರೆ ಏನರ್ಥ? ಇದ್ರಲ್ಲಿ ವಿಶೇಷ ಅರ್ಥ ಏನ್ರಿ ಇದೆ? ಮನೇಲಿದ್ದು ಬೇಜಾರಾಗಿರ್ಬಹುದು, ಇಲ್ಲ ಕಂಪ್ನಿ ವ್ಯವಹಾರಗಳಲ್ಲಿ ಆಸಕ್ತಿ ಬಂದಿರಬಹುದು, ಅಥವಾ ನಿಮಗ್ ಸಹಾಯ ಆಗ್ಲಿ ಅಂತ ಆಫೀಸಿಗೆ ಹೋಗೋ ಮನ್ಸು ಮಾಡಿರ್ಬಹುದು. ಹಾಗೇನಾದ್ರು ಒಂದ್ ವೇಳೆ ನೀನು ಅನ್ಕೊಂಡಿದ್ರೆ ನಿನಗಿಂತ ದಡ್ಡಿ ಇನ್ನೊಬ್ಬಿಲ್ಲ ನೋಡು. ಏನ್ರಿ ಅಷ್ಟೇ ಸಲೀಸಾಗಿ ನನಗೆ ದಡ್ಡಿ ಅಂತ ಬಿರ್ದು ಕೊಟ್ಬಿಟ್ರಲ್ಲ. ಸಾರಿ ಕನಕ, ನಿನ್ ಮುಗ್ಧತೆಗೆ ನಾನು ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಶ್ರೀಕಾಂತನ್ ಮನ್ಸಲ್ಲಿ ಜವಾಬ್ದಾರಿನ ಹೊರಬೇಕು, ನನಗೆ ಬಂದು ಸಹಾಯ ಮಾಡಬೇಕು ಅಂತ ಏನೂ ಇಲ್ವೇ ಇಲ್ಲ. ಹಾಗೇನಾದ್ರೂ ಒಂದ್ ವೇಳೆ ಅವನು ಆಫೀಸಿಗೆ ಹೊರಟಿದ್ರೆ ಅದಕ್ಕೆ ಆ ಮನೆ ಆಳಿ ಚಿತಾವಣಿನ ಕಾರಣ. ಪ್ರಿಯಾನ್ ಯಾಕೆ ಬೈತೀರಾ? ನಿಮಗ್ ಒಳ್ಳೇದು ಕೆಟ್ಟದು ಎರಡಕ್ಕೂ ಅವಳೊಬ್ಳೇ ಸಿಗ್ತಾಳೆ ನೋಡಿ. ಅವಳು ಶ್ರೀಕಾಂತನ್ ತಲೆ ಕೆಡಿಸ್ತೆ ಆ ಥರ ಯೋಚನೆಗಳು ಅವನ ಮನ್ಸಿಗೆ ಬರಕ್ ಸಾಧ್ಯನೇ ಇಲ್ಲ. ಶ್ರೀಕಾಂತ ಆಫೀಸ್ಗೆ ಹೋಗ್ತಾನೆ ಅಂತ ಅದಕ್ಕೆ ಅವಳು ಎಲ್ಲರ ಕೈಲಿ ಹೇಳ್ತಿರೋದು. ಕಂಪ್ನಿ ವ್ಯವಹಾರಗಳಲ್ಲಿ ನಿಮಗೂ ಹಕ್ಕಿದೆ, ಅಲ್ಲಿ ಏನೇನು ಗೋಲ್ಮಾಲ್ ನಡೀತಿದ್ಯೋ, ನಿಮ್ಗೆ ಎಷ್ಟೆಷ್ಟು ಮೋಸ ಮಾಡ್ತಿದ್ರು ಅಂತ ಇಲ್ಲಿದೆಲ್ಲ ಅವನ ತಲೆಗೆ ತುಂಬಿದ್ದಾರೆ ಅಂತ ಕಾಣಿಸುತ್ತೆ. ಸದ್ಯ ಶ್ರೀಕಾಂತ ಅವಳು ತಾಳಕ್ಕೆ ಕುಣಿಲಿಲ್ಲ. ರೀ ಇದ್ರಲ್ಲಿ ತಪ್ಪೇನಿದೆ? 3 ಹೊತ್ತು ಮನೇಲಿರೋ ಬದಲು ಆಫೀಸಿಗೆ ಬರಬಹುದಲ್ಲ. ಅಕಸ್ಮಾತ್ ಪ್ರಿಯಾ ಹೇಳಿದ್ರು ಅದು ಅವ್ರ ಒಳ್ಳೇದಕ್ಕೆ ತಾನೆ. ಕನಕ, ನೀನು ಬೆಳ್ಳಗಿರೋದನ್ನೆಲ್ಲ ಹಾಲು ಅಂತ ಅನ್ಕೊಂಡ್ಬಿಡ್ತೀಯ. ನಿನ್ನಷ್ಟೇ ಪರಿಚಿತವಾದ ಮನಸ್ಸು ಹೃದಯ ಎಲ್ರಿಗೂ ಎಲ್ಲಿರುತ್ತೆ ಹೇಳು? ನಿನ್ನೊಂದು ಪುಟ್ಟ ಭಾವನಾತ್ಮಕ ಪ್ರಪಂಚ, ಅದ್ರಾಚೆ ಒಂದು ಭಯಾನಕ ಪ್ರಪಂಚ ಇದೆ. ಅಲ್ಲಿ ಬರೀ ಕಪ್ಪೆ ನುಂಗೋ ಹಾವಲ್ಲ, ಹಾವನ್ನೇ ನುಂಗೋ ಸರ್ಪಗಳಿವೆ. ನಮ್ಮ ಎಚ್ಚರದಲ್ಲಿ ನಾವಿರ್ಬೇಕು ಅಷ್ಟೇ. ರೀ ಅವರು ಆಫೀಸಿಗೆ ಬರ್ಲಿ ಬಿಡಿ, ಅಲ್ಲಿ ಇಂಥದ್ದೇ ಏನೋ ನಡೀತಿದೆ, ನನಗೆ ಮೋಸ ಆಗ್ತಿದೆ ಅಂತ ಅನ್ಸೋಕ್ ಮೊದ್ಲೇ ನೀವೇ ಕರ್ದು ಬಿಡಿ. ಕನಕ, ಶ್ರೀಕಾಂತನ ಕತ್ಲಲ್ಲಿಟ್ಟು ವ್ಯವಹಾರ ನಡೆಸಬೇಕು ಅನ್ನೋ ಯಾವ ಉದ್ದೇಶ ನನಗಿಲ್ಲ. ಅವ್ನು ಯಾವಾಗ ಬೇಕಾದ್ರೂ ಆಫೀಸಿಗೆ ಬರ್ಬೋದು, ನನ್ ಯಾವ ಆಕ್ಷೇಪಣೆನೂ ಇಲ್ಲ. ಆದ್ರೆ ಅವನು ಓದಿರೋದು ಸಾಫ್ಟ್ವೇರ್ ಟೆಕ್ನಾಲಜಿ, ಅವನು ಅದೇ ಕ್ಷೇತ್ರದಲ್ಲಿ ಏನಾದರೂ ಸಾಧಿಸ್ಲಿ ಅನ್ನೋದು ಅಷ್ಟೇ ನನ್ನ ಆಸೆ. ರೀ ನಿಮ್ಮ ಮನ್ಸನ್ನ ಯಾರೂ ಅರ್ಥ ಮಾಡ್ಕೊಳ್ಳೋದಕ್ಕಾಗಲ್ಲ ಅಲ್ವಾ? ಯಾಕೆ ಅರ್ಥ ಮಾಡ್ಕೊಳ್ಳಲ್ಲ? ನೀನಿದ್ಯಲ್ಲ,
ನನ್ನ ಮನಸ್ಸಿನ ಭಾವನೆಗಳ ನಾನು ಹೇಳೋಕೆ ಮುಂಚೆ ನೀನು ಅರ್ಥ ಮಾಡ್ಕೋತಿಯಲ್ಲ, ಅದು ಸಾಕು ನನಗೆ. ಅಲ್ಲ ಬಾಯ್. ರೀ ರೀ ತಿಂಡಿ. ಏನು ಅಮ್ಮವ್ರಿಗೆ ಮೈ ಮೇಲೆ ಬಂದಿರೋ ಆಗಿದೆ? ನನ್ನ ಮೈ ಮೇಲೆ ದೆವ್ವ ಬಂದಿದೆ. ಹೊರಟೋಗ್ರಿ ಇಲ್ಲಿಂದ, ನಾನು ಮಾತಾಡ್ಸ್ಬೇಡಿ. ಈ ಪ್ರಿಯಾ ಯಾಕೆ ಸಿಟ್ ಮಾಡ್ಕೊಂಡಿದ್ಯಾ? ಸಿಟ್ ಬರ್ದೇ ಇರುತ್ತೇನ್ರಿ? ರಾತ್ರಿ ಎಲ್ಲ ರಾಮಾಯಣ ಕೇಳಿ ಬೆಳಗ್ಗೆ ಎದ್ದು ರಾಮಂಗೂ ಸೀತೆಗೂ ಏನ್ ಸಂಬಂಧ ಅಂತ ಕೇಳ್ದಾಗಾಯ್ತು. ಈಗ ಅಂಥದ್ದು ಏನಾಯ್ತು? ನನ್ನ ಬುದ್ಧಿ ಎಲ್ಲ ಖರ್ಚು ಮಾಡಿ ನೀವೊಂದು ಆಫೀಸ್ಗೆ ಹೋಗೋಕೆ ಒಪ್ಪಿಸ್ದೆ. ನನ್ನ ಪ್ರಯತ್ನ ಎಲ್ಲ ಹೊಳೆಲಿ ಹುಣ್ಸೆನ್ ತೊಳ್ದಾಗೋಯ್ತು. ಲೈಫಲ್ಲಿ ಗೆಟ್ಟನಾಗ್ಲಿ ಅಂತ ಬುದ್ಧಿ ಖರ್ಚು ಮಾಡ್ಬಿಟ್ಟು ನಿಮ್ಮನ್ನು ರೆಡಿ ಮಾಡಕ್ ಹೋದ್ರೆ ನಿಮ್ಗದು ಜೋಕ? ಕನಕನ ಮುಂದೆ ನನಗೆ ಅವಮಾನ ಮಾಡ್ತೀರಾ? ನನಗೆ ಗೊತ್ತಾಗೋಯ್ತು ನಿಮಗೆ ನನ್ನ ಮೇಲೆ ಎಷ್ಟು ಕನ್ಸರ್ನ್ ಇದೆ ಅಂತ. ಪ್ರಿಯಾ ಪ್ಲೀಸ್ ನನ್ನ ಮಾತು ಕೇಳು. ನನಗೇನು ಹೇಳ್ಬೇಡಿ, ಹೊರಟೋಗಿ ಇಲ್ಲಿಂದ. ಪ್ರಿಯಾ ಪ್ಲೀಸ್ ನಾನು ಅರ್ಥ ಮಾಡ್ಕೊ. ನೀನು ಹೇಳಿದೆ ಅಂದ ತಕ್ಷಣ ನಾನು ಆಫೀಸ್ಗೆ ಹೋಗೋಕ್ಕಾಗಲ್ಲ. ಯಾಕೆ ಹೋಗ್ಬಾರ್ದು? ಹೆಂಡತಿ ಮಾತು ಅಂದ್ರೆ ಅಷ್ಟು ನಿಕೃಷ್ಟನಾ? ಚಚೆ ಅದು ಹಾಗಲ್ಲ ಪ್ರಿಯಾ. ನಿನ್ನ ಮಾತಿನ ಬಗ್ಗೆ ನನ್ನ ಗೌರವ ಇದೆ. ನೀನು ನನ್ನ ಒಳ್ಳೇದಕ್ಕೆ ಹೇಳಿದ್ಯಾ. ನಮ್ಮ ಭವಿಷ್ಯದ ಬಗ್ಗೆ ನಿಂಗೆ ತುಂಬ ಕನ್ಸರ್ನ್ ಇದೆ ಪ್ರಿಯಾ. ಐಡಲ್ ಆಗಿದ್ದ ನನ್ನ ಮೈಂಡ್ನ ನೀನು ಆಕ್ಟಿವೇಟ್ ಮಾಡಿದ್ಯಾ. ನಿನ್ನಂತ ಹೆಂಡತಿ ಸಿಕ್ಕಿದಾಳಲ್ಲ ಅಂತ ನಾನು ಹೆಮ್ಮೆ ಪಡ್ತೀನಿ. ಶ್ರೀಕಾಂತ್, ಇದೆಲ್ಲ ತೋರ್ಪಡಿಕೆಗೆ. ನನಗೆ ಸಮಾಧಾನ ಮಾಡೋದಕ್ಕೆ ನೀವು ಈ ಥರ ಮಾತಾಡ್ತಿದ್ದೀರಿ ಅಂತ ನಂಗೆ ಚೆನ್ನಾಗಿ ಗೊತ್ತು. ನನ್ನ ಮಾತಿನ ಮೇಲೆ ನಿಮ್ಗೆ ಏನಾದರೂ ಗೌರವ ಇದ್ದಿದ್ರೆ ನೀವು ಇವತ್ತು ಆಫೀಸ್ಗೆ ಹೋಗ್ತಾ ಇದ್ರಿ. ಪ್ರಿಯಾ, ನಾನು ಹ್ಯಾಪಿಗೋ ಲಕ್ಕಿ ಫೆಲ್ಲೋ ಅನ್ನೋ ಥರ ಮೊದಲಿಂದ ನಾನು ಪ್ಲೇ ಬಾಯ್ ಆಗೇ ಬೆಳೆದವನು. ವ್ಯವಹಾರದ ಕಡೆ ನಾನು ಯಾವತ್ತೂ ತಲೆ ಕೆಡ್ಸ್ಕೊಂಡೇ ಇಲ್ಲ. ಮದುವೆಗಿಂತ ಮುಂಚೆ ಅದಕ್ಕೆ ಬಿಸ್ನೆಸ್ ನೋಡ್ಕೊಳ್ಳಿ ಅಂತ ಹೇಳಿದಾಗಲೂ ನಾನು ಆ ಕಡೆ ಸುಳ್ದೇ ಇರಲಿಲ್ಲ. ಈಗ ದಿಢೀರ್ ಅಂತ ನಾನು ಆಫೀಸ್ ಕಡೆ ಹೊರಟ್ರೆ ಅಣ್ಣ ಅದಕ್ಕೆ ಮುಜುಗರ ಅನ್ಸಲ್ವಾ? ಅಲ್ಲ ರೀ, ನಿಮ್ಮ ಲೈಫ್ನ ನೀವು ಸೆಟಲ್ ಮಾಡ್ಕೊಳಕ್ಕೆ ಅವ್ರಿಗೆ ಯಾಕ್ರಿ ಹೆದರ್ಕೋಬೇಕು? ನೀವೇನು ಮಾಡಬಾರ್ದೇನು ಮಾಡ್ತಿಲ್ವಲ್ಲ. ನಿಮಗೂ ಆ ವ್ಯವಹಾರದಲ್ಲಿ ಇನ್ವಾಲ್ವ್ ಆಗೋದಕ್ಕೆ ಹಕ್ಕಿದೆ. ನೀನು ಹೇಳ್ತಾ ಇರೋದು ನಿಜ, ಆದರೆ ನಾನು ಹೆದರ್ತಾ ಇರೋದು ನನಗೋಸ್ಕರ ಅಲ್ಲ, ನಿನಗೋಸ್ಕರ.